ಕ್ಯಾಲೆಂಡರ್ ಯಾವತ್ತು ದಿನಗಳನ್ನ ಬದಲಾಯಿಸಿದ್ರೆ ಒಂದಿನ ಆ ರೀತಿನೂ ಬರುತ್ತೆ, ಕ್ಯಾಲೆಂಡರೇ ಬದಲಾಯಿಸಿಬಿಡುತ್ತೆ. ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ನಿಮ್ಮ ಚಾನಲ್ ವಿನ್ನರ್ ಸರ್ಕಲ್ ವಿತ್ ನಿರಂಜನ್. ಮೈ ಡಿಯರ್ ಫ್ರೆಂಡ್ಸ್, ಒಂದು ಸಣ್ಣ ಕತೆ. ಮಿಡಲ್ ಕ್ಲಾಸ್ ಫ್ಯಾಮಿಲಿದಿದು. ಅವ್ರು ಫೈನಾನ್ಷಿಯಲಿ ಅಷ್ಟೊಂದು ಚೆನ್ನಾಗಿ ಮಾಡಿರೋದಿಲ್ಲ, ಮನೇಲಿ ತುಂಬಾ ಕಾಸಿರೋದಿಲ್ಲ. ಚಿಕ್ಕ ಹುಡುಗ ಇರ್ತಾನೆ, ಆ ಚಿಕ್ಕ ಹುಡುಗನ ಮೇಲೆ ಎಂಟೈರ್ ಫ್ಯಾಮಿಲಿ ರೆಸ್ಪಾನ್ಸಿಬಿಲಿಟಿ ಬಿದ್ದಿರುತ್ತೆ. ಚಿಕ್ಕ ಹುಡುಗ ಕೂಡ ಏನ್ ಮಾಡ್ತಾನೆ, ಅವ್ನು ಯಂಗ್ ಏಜ್ ಅಲ್ಲೇ ದುಡಿಯಕ್ ಸ್ಟಾರ್ಟ್ ಮಾಡ್ತಾನೆ. ಮನೆಗೆ ಹೋಗ್ಬಿಟ್ಟು ಹಣ್ಣು, ತರಕಾರಿ, ಮೊಟ್ಟೆ ಈ ರೀತಿ ಸಾಮಗ್ರಿಗಳನ್ನ ಸೇಲ್ ಮಾಡಕ್ ಸ್ಟಾರ್ಟ್ ಮಾಡಿರ್ತಾನೆ. ಅಂಡ್ ಹಾಗೆ ಒಂದಿನ ಕೆಲ್ಸಕ್ಕೆ ಹೋಗುವಂತ ಟೈಮಲ್ಲಿ ಹುಡುಗನ್ಗೆ ಸಿಕ್ಕಾಪಟ್ಟೆ ಹೊಟ್ಟೆ ಹಸಿತಿರುತ್ತೆ. ಹುಡುಗ ಒಂದ್ ಡಿಸಿಷನ್ ಮಾಡ್ತಾನೆ. ಯಾರ್ ಮನೆಗಾದ್ರೂ ಇವಾಗ ಹೋಗಿ ನಾನು ಬಾಗ್ಲು ತಟ್ತೀನಿ. ಅವ್ರೇನಾದ್ರೂ ನಮ್ ಪ್ರಾಡಕ್ಟ್ ತಗೊಂಡ್ರೆ ನಾನೇನ್ ಮಾಡ್ತೀನಿ, ಕಾಸು ಬದಲು ಏನ್ ಮಾಡ್ತೀನಿ, ಅವ್ರ ಹತ್ರ ಊಟ ಕೇಳ್ತೀನಿ ಅಂತ ಡಿಸೈಡ್ ಮಾಡ್ತಾನೆ. ಅಂಡ್ ಹಾಗೆ ಮನೆಗೆ ಹೋಗ್ಬಿಟ್ಟು ಏನ್ ಮಾಡ್ತಾನೆ, ಬಾಕ್ಲು ತಟ್ತಾನೆ. ಒಂದ್ ಹುಡುಗಿ ಬಾಕ್ಲು ತೆಗಿತಾಳೆ. ಸೊ ಹುಡುಗಿನ ನೋಡ್ಬಿಟ್ಟು ಹುಡುಗನ್ಗೆ ತುಂಬಾ ಶಾಕ್ ಆಗುತ್ತೆ. ಶಿವರ್ ಮಾಡ್ತಾ ಇರ್ತಾನೆ, ನರ್ವಸ್ ಆಗಿರ್ತಾನೆ. ಸೊ ಆ ನರ್ವಸ್ ಅಲ್ಲಿ ಏನ್ ಮಾಡ್ತಾನೆ, ಒಂದ್ ಗ್ಲಾಸ್ ನೀರ್ ಬೇಕು ಅಂತ ಆ ಹುಡುಗಿನ ಕೇಳ್ತಾನೆ. ಹುಡುಗಿ ಒಳಗಡೆ ಹೋಗ್ಬಿಟ್ಟು ಯೋಚನೆ ಮಾಡ್ತಾಳೆ. ಯಾರು ಈ ಹುಡುಗ ಇಲ್ಲಿ ಪಕ್ಕದಲ್ಲೇ ಹೋಗ್ಬಿಟ್ಟು ಪ್ರಾಡಕ್ಟ್ ನ ಸೇಲ್ ಮಾಡ್ಕೊಂಡ್ ಬರ್ತಿದ್ದಾನೆ. ತುಂಬಾ ಟಯರ್ಡ್ ಆಗಿದ್ದಾನೆ ಅನ್ಸುತ್ತೆ. ವೆರಿ ಅನ್‌ಹ್ಯಾಪಿ ವಿತ್ ಹಿಮ್ಸೆಲ್ಫ್ ಅಂತ ಹೇಳ್ಬಿಟ್ಟು ಯೋಚನೆ ಮಾಡಿ ಒಂದ್ ಗ್ಲಾಸ್ ಹಾಲ್ ಆ ಹುಡುಗನ್ಗೆ ಕೊಡ್ತಾಳೆ. ಹಾಲ್ ಕುಡಿತಾನ ಹುಡ್ಗ. ಕುಡ್ದ್ಬಿಟ್ಟು ಏನ್ ಮಾಡ್ತಾನೆ, "ಈ ಹಾಲ್ ಬದ್ಲು ನಿಮ್ಗೆ ಎಷ್ಟ್ ಕಾಸು ಕೊಡ್ಲಿ ಹೇಳಿ ಕೊಡ್ತೀನಿ" ಅಂತ ಹೇಳ್ಬಿಟ್ಟು ಕೇಳ್ದಾಗ, ಹುಡುಗಿ ರಿಪ್ಲೈ ಮಾಡ್ತಾಳೆ, "ಇಲ್ಲ, ನಮ್ಮಮ್ಮ ನನ್ಗೆ ಹೇಳ್ಕೊಟ್ಟಿದ್ದಾರೆ, ಯಾರಿಗಾದ್ರೂ ನೀನ್ ಹೆಲ್ಪ್ ಮಾಡಿದ್ರೆ ಅವ್ರ ಹತ್ರದಿಂದ ಕಾಸು ತಗೋಬಾರ್ದು ಅಂತ. ಸೊ ಹಾಗೆ ನಿಮ್ ಹತ್ರ ನಾನು ಕಾಸು ತಗೊಳಲ್ಲ" ಅಂತ ಹೇಳ್ಬಿಟ್ಟು ಆ ಹುಡುಗಿ ಹೇಳ್ದಾಗ, ಹುಡುಗ ಏನ್ ಮಾಡ್ತಾನೆ, "ಸರಿ, ನಿಮ್ಮಿಂದ ತುಂಬಾ ಉಪಕಾರ ಆಯ್ತು" ಅಂತ ಹೇಳ್ಬಿಟ್ಟು ಏನ್ ಮಾಡ್ತಾನೆ, ಅಲ್ಲಿಂದ ಹೊರಡ್ತಾನೆ. ಸೊ ಹೊರಡಾಗ ಇದೇ ರೀತಿ ಕೆಲಸ ಮಾಡ್ಕೊಂಡು ಏನ್ ಮಾಡ್ತಾನೆ, ಅವಂದು ಸ್ಕೂಲ್ ಕಂಪ್ಲೀಟ್ ಮಾಡ್ಕೋತಾನೆ. ಕಾಲೇಜ್ ಕಂಪ್ಲೀಟ್ ಮಾಡ್ತಾನೆ. ಅಂಡ್ ಕಾಲೇಜ್ ಕಂಪ್ಲೀಟ್ ಮಾಡಿದ ತಕ್ಷಣ ಅವನೇನ್ ಮಾಡ್ತಾನೆ, ಡಾಕ್ಟರ್ ಕೆಲ್ಸಕ್ಕೆ ಸೇರ್ಕೋತಾನೆ. ಅಂಡ್ ಇವೆಂಚುಯಲಿ ಏನ್ ಮಾಡ್ತಾನೆ, ಆ ಒಂದು ಸಿಟಿ ಏನಿರುತ್ತಲ್ಲ, ಆ ಸಿಟಿಗೆ ಒಂದು ದೊಡ್ಡ ಡಾಕ್ಟರ್ ಆಗಿರ್ತಾನೆ. ಅಂಡ್ ಆಫ್ಟರ್ ಸಮ್ ಇಯರ್ಸ್ ಏನಾಗುತ್ತೆ, ಇದೇ ಹುಡುಗಿ ಅವರ ಒಂದು ಹಾಸ್ಪಿಟಲಲ್ಲಿ ಹಾಸ್ಪಿಟಲೈಸ್ ಆಗಿರ್ತಾಳೆ. ಅಂಡ್ ಯಾವಾಗ ಇವ್ರು ಒಂದ್ ದಿನ ಹಾಸ್ಪಿಟಲಲ್ಲಿ ಇದ್ದಂತ ಟೈಮಲ್ಲಿ, "ಸರ್, ಈ ರೀತಿ ಒಂದು ಎಮರ್ಜೆನ್ಸಿ ಕೇಸ್ ಬಂದಿದೆ. ಅದ್ರದ್ದು ನೀವೇ ಹ್ಯಾಂಡಲ್ ಮಾಡ್ಬೇಕು" ಅಂತ ಬಂದಾಗ, ಈ ಹುಡುಗ ಯಾರಿರ್ತಾನಲ್ಲ ಡಾಕ್ಟರು, ಆ ಡಾಕ್ಟರ್ ಹೋಗಿ ನೋಡ್ದಾಗ ಒಂದೇ ವ್ಯೂ ಅಲ್ಲಿ ಏನಾಗುತ್ತೆ, ಗುರ್ತಿಡಿತಾನೆ. ಈ ಹುಡುಗಿ ನನ್ಗೆ ಒಂದ್ಸಲಿ ಯಾವಾಗೋ ಹೆಲ್ಪ್ ಮಾಡಿದಂಗೆ ಜ್ಞಾಪಕ ಇದೆ. ಒಂದ್ಸಲಿ ಹಾಲು ಕೊಟ್ಟಂತ ಜ್ಞಾಪಕ ಇದೆ ನನ್ಗೆ. ಅಂಡ್ ಎಲ್ಲಾ ಮೆಮೋರೀಸು ಜ್ಞಾಪಕ ಬರ್ತಾ ಇರುತ್ತೆ. ಅಂಡ್ ಅವಳ ಜೀವನ ಉಳಿಸ್ಬೇಕಂತ ಹೇಳ್ಬಿಟ್ಟು ಏನ್ ಮಾಡ್ತಾ ಇರ್ತಾನೆ, ಈ ಡಾಕ್ಟರು ಹಗಲು ರಾತ್ರಿ ಕಷ್ಟ ಪಡ್ತಾ ಇರ್ತಾನೆ. ಎಕ್ಸ್ಪರ್ಟ್ಸ್ ಹತ್ರ ಮಾತಾಡ್ತಿರ್ತಾನೆ, ಸ್ಪೆಷಲಿಸ್ಟ್ ಹತ್ರ ಕೇಳ್ತಾ ಇರ್ತಾನೆ. ಅಂಡ್ ಎಲ್ಲೋ ಒಂದ್ ಕಡೆ ಹೆಂಗನ ಮಾಡಿ ಈ ಹುಡುಗಿನ ನಾನ್ ರೆಡಿ ಮಾಡ್ಬಿಟ್ರೆ ಎಲ್ಲೋ ಒಂದ್ ಕಡೆ ಉಪಕಾರ ಸಾರ್ಥಕ ಆಗುತ್ತೆ ಅಂತ ಹೇಳ್ಬಿಟ್ಟು ಏನ್ ಮಾಡ್ತಾನೆ, ಯೋಚನೆ ಮಾಡ್ತಾ ಇರ್ತಾನೆ. ಅಂಡ್ ಹಾಗೆ ಆ ಹುಡುಗಿ ಟ್ರೀಟ್ಮೆಂಟ್ ಕೂಡ ಚೆನ್ನಾಗಿ ನಡೆಯುತ್ತೆ. ಅಂಡ್ ಆ ಹುಡುಗಿ ಕೂಡ ಏನ್ ಮಾಡ್ತಾಳೆ, ಆ ಒಂದು ಪರ್ಟಿಕ್ಯುಲರ್ ಡಿಸೀಸ್ ಇಂದ ರಿಕವರ್ ಆಗ್ತಾರೆ. ಅಂಡ್ ರಿಕವರ್ ಆದಂತ ಟೈಮಲ್ಲಿ ಅವ್ರ ಹತ್ರ ಒಂದು ಬಿಲ್ ಹೋಗ್ಬೇಕಾಗಿರುತ್ತೆ. ಸೊ ಆ ಬಿಲ್ ಇನ್ನೂ ಹೋಗಿರೋದಿಲ್ಲ. ಸೊ ಈ ಡಾಕ್ಟರ್ ಯಾರು ಅವ್ರಿಗೆ ಟ್ರೀಟ್ಮೆಂಟ್ ಕೊಟ್ಟು ಇಷ್ಟೆಲ್ಲ ಸಹಾಯ ಮಾಡಿರ್ತಾರಲ್ಲ, ಸೊ ಅವ್ರೇನ್ ಮಾಡ್ತಾರೆ, ಇನ್‌ಸ್ಟೆಡ್ ಆಫ್ ಟ್ರೀಟ್ಮೆಂಟ್ ಬಿಲ್ ಕಳ್ಸೋದ್ರ ಬದಲು ಏನ್ ಮಾಡ್ತಾರೆ, ಒಂದು ಎನ್ವೆಲಪ್ ಅಲ್ಲಿ ಒಂದು ನೋಟ್ ಬರ್ದಿರ್ತಾರೆ. ಅಂಡ್ ತುಂಬಾ ಅದ್ರಲ್ಲಿ ಏನೇನೋ ಸಮ್ ನೋಟ್ಸ್ ಇರುತ್ತೆ. ಆ ನೋಟ್ ಬರ್ದ್ಬಿಟ್ಟು ಎನ್ವೆಲಪ್ ಅಲ್ಲಿ ಹಾಕ್ಬಿಟ್ಟು ಏನ್ ಮಾಡ್ತಾರೆ, ನರ್ಸ್ ಕೈಯಲ್ಲಿ ಕೊಟ್ಟು ಕಳಿಸ್ತಾರೆ. ಅಂಡ್ ಆ ಹುಡುಗಿ ಕೂಡ, "ಸರಿ, ನಾನೇನೋ ಟ್ರೀಟ್ಮೆಂಟ್ ಏನೋ ತಗೊಂಡಿದ್ದೀನಿ. ಬಟ್ ಇವಾಗ ಬಿಲ್ ಹೇಗ್ ನಾನ್ ಪೇ ಮಾಡ್ಲಿ?" ಅಂತ ಹೇಳ್ಬಿಟ್ಟು ಯೋಚನೆ ಮಾಡ್ತಾ ಇರ್ಬೇಕಾದ್ರೆ, ಆ ಎನ್ವೆಲಪ್ ಏನಿದೆಯಲ್ಲ, ಆ ಎನ್ವೆಲಪ್ ಕವರ್ ನರ್ಸಿಂದ ಆ ಹುಡುಗಿ ಕೈಗೆ ಹೋಗುತ್ತೆ. ಅಂಡ್ ಹುಡುಗಿ ಕೈಗೆ ಹೋದಾಗ, "ನನ್ನ ಹತ್ರ ದುಡ್ಡು ಬೇರೆ ಇಲ್ಲ, ಏನಿಲ್ಲ. ಇವಾಗ ನಾನು ಹೇಗಪ್ಪ ಪೇ ಮಾಡ್ಲಿ? ನಾನೇನೋ ರಿಕವರ್ ಏನೋ ಆಗ್ಬಿಟ್ಟೆ" ಅಂದ್ಬಿಟ್ಟು ಈ ರೀತಿ ಯೋಚನೆ ಮಾಡ್ತಾ ಇರ್ಬೇಕಾದ್ರೆ, ಅದ್ರಲ್ಲಿ ಆ ಬಿಲ್ ಓಪನ್ ಮಾಡಿದ ತಕ್ಷಣ ಅದರಲ್ಲಿ ಟ್ರೀಟ್ಮೆಂಟ್‌ದು ಡೀಟೇಲ್ಸ್ ಇರುತ್ತೆ. ಅಂಡ್ ಅದ್ರ ಜೊತೆಗೆ ಡಾಕ್ಟರ್ ಬರ್ದಂತ ನೋಟ್ ಇರುತ್ತೆ. ಆ ನೋಟ್ ಏನಿರ್ಬೋದು ಅನ್ನೋದನ್ನ ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ. ಆ ನೋಟ್ ಏನಪ್ಪಾ ಅಂತ ಹೇಳಿದ್ರೆ, "ಈ ನಿಮ್ಮ ಟ್ರೀಟ್ಮೆಂಟ್ ಬಿಲ್ ತುಂಬಾ ವರ್ಷಗಳ ಹಿಂದೆ 1 ಕಪ್ ಹಾಲಿದೆಯಲ್ಲ, ಆ ಹಾಲ್ ಪೂರ್ತಿ ಮಾಡಿದೆ. ನಿಮ್ಮ ಟ್ರೀಟ್ಮೆಂಟ್ ಖರ್ಚು" ಅಂತ ಹೇಳಿ ಅದರಲ್ಲಿ ಬರ್ದಿರುತ್ತೆ ನೋಟು. ಅಂಡ್ ಇದನ್ನ ನೋಡಿದಂತ ಹುಡುಗಿ, "ಯಾರಿದು ಈ ರೀತಿ ನೋಟ್ ಬರ್ದಿದ್ದಾರಲ್ಲ" ಅಂತ ಹೇಳ್ದಾಗ, ಯಾರು ಡಾಕ್ಟರ್ ಆಗಿರ್ತಾರಲ್ಲ, ಆ ಡಾಕ್ಟರ್ ಆ ಹುಡುಗಿ ಮುಂದೆ ಬಂದು ನಿಂತ್ಕೋತಾರೆ. ನಿಂತ್ಕೊಂಡಾಗಿ, "ಯಸ್, ನಾನೇ ಅವತ್ತು ನಿಮ್ಮ ಹಳ್ಳಿಯಲ್ಲಿ ಏನು ತರಕಾರಿ ಮತ್ತೆ ಎಗ್‌ನ ಸೇಲ್ ಮಾಡ್ಕೊಂಡಿದ್ದೆ, ಅದನ್ನೇ ನಾನು ಓದ್ಕೊಂಡು ಇವಾಗ ಡಾಕ್ಟರ್ ಆಗಿದ್ದೀನಿ. ಅಂಡ್ ನಿಮ್ಮ ಒಂದು ಹಾಲ್ ಕೊಟ್ಟಿದಂತ ಮನ್ಸಿದೆಯಲ್ಲ, ಆ ಮನ್ಸಿಂದಾನೇ ನಿಮ್ಮ ಟ್ರೀಟ್ಮೆಂಟ್ ಬಿಲ್ ಕಂಪ್ಲೀಟ್ ಆಗಿದೆ. ನಿಮ್ಗೆ ತುಂಬಾ ಯಾವ ರೀತಿ ನಾವು ಥ್ಯಾಂಕ್‌ಫುಲ್ ಇರ್ಬೇಕಂತ ನಮ್ಗೆ ಗೊತ್ತಾಗಿಲ್ಲ" ಅಂತ ಹೇಳ್ಬಿಟ್ಟು ಏನ್ ಮಾಡ್ತಾನೆ, ರಿಕ್ವೆಸ್ಟ್ ಮಾಡೋಂಥ ಟೈಮಲ್ಲಿ ಆ ಹುಡುಗಿ ಕಣ್ಣಿಂದ ಏನ್ ಬರುತ್ತೆ, ನೀರು ಬರುತ್ತೆ. ಅಂಡ್ ಇದೇ ನಮ್ಮ ಲೈಫಲ್ಲೂ ಅಷ್ಟೇ ಮೈ ಡಿಯರ್ ಫ್ರೆಂಡ್ಸ್. ಸ್ಮಾಲ್ ಕತೆ, ಬಟ್ ತುಂಬಾ ಡಿಫೈನ್ ಮಾಡುತ್ತೆ ನಮ್ಮ ಲೈಫಲ್ಲಿ. ಏನಪ್ಪಾ ಅಂತ ಹೇಳಿದ್ರೆ, ನಾವು ಒಳ್ಳೆ ಕೆಲಸ ಮಾಡಿದ್ರೆ, ರೈಟ್, ಅದೇ ರೊಟೇಷನ್ ಆಗಿ ಏನಾಗುತ್ತೆ, ನಮ್ಗೆ ಒಳ್ಳೇದೇ ಆಗುತ್ತೆ. ಅದೇ ನಾವೇನಾದ್ರೂ ಕೆಟ್ಟ ಕೆಲ್ಸ ಮಾಡಿದ್ರೆ, ಅದೇ ರೊಟೇಷನ್ ಆಗಿ ನಮ್ಗೇನಾಗುತ್ತೆ, ಕೆಟ್ಟದ್ದೇ ಆಗುತ್ತೆ. ಸೊ ಯಾವಾಗ್ಲೂ ಅಷ್ಟೇ ಮೈ ಡಿಯರ್ ಫ್ರೆಂಡ್ಸ್, ಈ ಒಳ್ಳೇದೇ ಮಾಡಿ, ಒಳ್ಳೇದ್ ಮಾಡಿದ್ರೆ ಒಳ್ಳೆ ಕರ್ಮನೇ ಬರುತ್ತೆ. ಬಿಕಾಸ್ ಕರ್ಮ ಇಸ್ ಅ ಬೂಮರಾಂಗ್, ರೈಟ್? ಯಾವಾಗ್ಲೂ ಅಷ್ಟೇ ವಿಶ್ವಾಸ ಇಡಿ,
ಮುನ್ನೆಚ್ಚರಿಕೆ ಇರಿ. ಹಾಗೆ ವಿಶ್ವಾಸದಿಂದ ಮುನ್ನಡೆಯೋಣ. ಮತ್ತೆ ಭೇಟಿ ಆಗ್ತಿರೋಣ. ನಮಸ್ಕಾರ.